ಆಮೇಲೆ ನನ್ನ ಡ್ರೀಮ್ ಬೈಕ್ ಜೊತೆ ಫೋಟೋ ಕೂಡ ಸಿಕ್ತು. ಗಾಡಿ ವಾಶ್ ಆದಮೇಲೆ ನೋಡೋ ಖುಷಿನೇ ಬೇರೆ. ಯಪ್ಪ, ನೋಡ್ಕೊಂಡಿದ್ದು ಒಳ್ಳೇದಾಯ್ತು ಗುರು. SD ಕಾರ್ಡ್ ಫುಲ್ ಆಗಿಬಿಟ್ಟಿದೆ. ಇವಾಗ ಏನೇನು ರೆಕಾರ್ಡ್ ಮಾಡ್ತಿದ್ನೋ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋದು. ಸೊ ನಮಸ್ಕಾರ ಕರ್ನಾಟಕ, ನಾನಿವತ್ತು ಹೋಗ್ತಾ ಇರೋದು ವರ್ಲ್ಡ್ ಮೋಟರ್ ಸೈಕಲ್ ಡೇ ಈವೆಂಟಿಗೆ. ಇದು ಒಳ್ಳೆ ನ್ಯೂ ಎಕ್ಸ್ಪೀರಿಯನ್ಸ್, ನನಗೆ ಎಕ್ಸೈಟೆಡ್ ಆಗಿದ್ದೀನಿ. ನಾನು ನೋಡ್ದಂಗೆ 8000 ಬೈಕರ್ಸ್ ಇರ್ತಾರೆ. ಆಮೇಲೆ ಈ ಈವೆಂಟಲ್ಲಿ ಮೇಯ್ನ್ಲಿ ಏನೇನಿರುತ್ತೆ ಅಂತ ಅಂದರೆ, ಸೊ ಸುಮಾರು ಬ್ರ್ಯಾಂಡ್ಗಳು ಸ್ಟಾಲ್ಗಳನ್ನ ಹಾಕ್ಕೊಂಡಿರ್ತಾರೆ ಅವ್ರ ಪ್ರಾಡಕ್ಟ್ಸ್ಗಳನ್ನ ಶೋಕೇಸ್ ಮಾಡೋಕ್ಕೆ. ಅದಾದಮೇಲೆ ಮ್ಯೂಸಿಕ್ ಈವೆಂಟ್ ಇರುತ್ತೆ. ಸೊ ಆಮೇಲೆ ಬೈಕ್ ಸ್ಟೆಂಟ್ಸ್ ಶೋ ಎಲ್ಲ ನಡೆಯುತ್ತೆ. ಅವ್ರೇನು ಆ ವೆಬ್ಸೈಟಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಯಾವ ಟೈಮಿಗೆ ಏನೇನು ಈವೆಂಟ್ ನಡೆಯುತ್ತೆ ಅಂತ. ಸೊ ಆ ಡೀಟೇಲ್ಸ್ ಎಲ್ಲೂ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಎಲ್ಲೂ ಸಿಗಲಿಲ್ಲ ನನಗೆ. ನಾನು ಮ್ಯೂಸಿಕ್ ಶೋ ಎಲ್ಲ ಈವ್ನಿಂಗ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈವ್ನಿಂಗ್ ಹೋಗ್ತಾ ಇದ್ದೀನಿ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 6:30. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಕತ್ಲಾಗಿರುತ್ತೆ. ಸೊ ನಮ್ಮ ಮನೆಯಿಂದ 13 ಕಿಲೋಮೀಟರ್ಸ್ ಇದೆ. ಬ್ಯಾಂಗ್ಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾ ಇರೋದು ಈ ಈವೆಂಟ್ನ. ಈ ಟೈಮಿಗೆ ಸಂಡೇ ಬೇರೆ, ಟ್ರಾಫಿಕ್ ಅಂತೂ ಫಿಕ್ಸು. 13 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಜೀವ ಬಂದಿರತ್ತೆ ನನಗೆ. ಒಂದು ಕಡೆ ಹೋಗು ಗುರು. ರೋಡ್ ಪೂರ್ತಿ ಇವನೇ ಹೋದ್ರೆ ನಾವೆಲ್ಲೂ ಹೋಗೋಣ. ಸೊ ಇದನ್ನು ಹೊಸದಾಗಿ ಇನ್ಸ್ಟಾಲ್ ಮಾಡಿಸಿದ್ದೆ ನಾನು. HDR ಮೋಡ್ಸಲ್ಲಿ ಯಾವುದೋ ಸೇಲ್ ನಡೀತಿತ್ತಲ್ಲ, ಉತ್ಸವ ಸೇಲ್ ಅನಿಸುತ್ತೆ. ಸೊ ನನಗೆ 100 ರೂಪೀಸಿಗೇನೋ ಸಿಕ್ತು. ಒಳ್ಳೆ ಯೂಸ್ಫುಲ್ ಇದೆ ಮಾತ್ರ. ಸೊ ಏನು ಅಂತ ಅಂದರೆ, ಸೊ ಈ ಬಿಗ್ ಮಿರರು ನನ್ನ ಸ್ಟ್ರೈಟಲ್ಲಿ ಹಿಂದೆ ಯಾರಿದ್ದಾರೆ ಕರೆಕ್ಟಾಗಿ ಗೊತ್ತಾಗತ್ತೆ. ಬಟ್ ಈ ಮಿರರಲ್ಲಿ ಆ ಕಡೆ ತುಂಬ ವೈಡಾಗಿ ಕಾಣಿಸಲ್ಲ. ಸೊ ಹೈವೇಗಳಲ್ಲೆಲ್ಲ ಬೇರೆ ಲೈನಲ್ಲಿ ಬಂದರೆ ಗೊತ್ತಾಗಲ್ಲ. ಸೊ ಇದಕ್ಕೆ ಈ ಥರ ರೊಟೇಟ್ ಕೂಡ ಮಾಡ್ಕೊಬೋದು ಇದನ್ನು. ಸೊ ವೈಡಲ್ಲಿ ರೈಟ್ ಸೈಡಿಗೆ ಬರೋರು ಆರಾಮಾಗಿ ಗೊತ್ತಾಗತ್ತೆ ಇದರಲ್ಲಿ. ಒಳ್ಳೆ ಯೂಸ್ಫುಲ್ ಇದೆ ಮಾತ್ರ. ಅಂದರೆ ಸಿಂಗಲ್ ಗ್ಲ್ಯಾನ್ಸಲ್ಲೇ ಗೊತ್ತಾಗತ್ತೆ ಯಾರಿದ್ದಾರೆ ಅಂತ. ಬ್ಯಾಂಗ್ಳೂರು ಇದೊಂದೇ ಬೇಜಾರಾಗೋದು ಗುರು, ಹೆವಿ ಟ್ರಾಫಿಕ್ಕು. ಬಟ್ ಏನು ಮಾಡೋಕ್ಕಾಗಲ್ಲ, ದೆರ್ ಈಸ್ ನೋ ಸೊಲ್ಯೂಷನ್. ಇಷ್ಟೊತ್ತು ಯಾಕಪ್ಪ ನಿಂತಿದ್ದೆ? ಫೈನಲಿ ವಿ ಹ್ಯಾವ್ ರೀಚ್ಡ್. ಟಿಕೆಟ್ ಏನು ಚೆಕ್ ಮಾಡಲ್ವಾ ಇಲ್ಲಿ? ಓ, ವೆಲ್ಕಮ್ ಟು ದ ಬೈಕ್ಸ್ ಪ್ಯಾರಡೈಸ್ ಬ್ರದರ್ಸ್. ಇಲ್ಲೇ ನಿಲ್ಸೋಗ್ಬಿಟ್ರೆ ಬೆಟರಾ?
ಸ್ಕೂಟಿಯಲ್ಲೇ ಬ್ಲಾಸ್ಟ್ ಮಾಡ್ತಿದ್ದಾರಲ್ಲ ಗುರು. ಎಸ್, ಸೈನಿಂಗ್ ಆಫ್ ಫ್ರಮ್ WMD ಈವೆಂಟ್. ಸೊ ಈವೆಂಟ್ ಯಾವ ಥರ ಇತ್ತು ಅಂತ ನಂಗೆ ಕೇಳಿದ್ರೆ, ಇಟ್ ವಾಸ್ ಗುಡ್. ತುಂಬ ಬೈಕ್ಸ್ ನೋಡೋಕ್ಕೆ ಅವಕಾಶ ಸಿಕ್ತು. ಸೊ ಅದೇ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ನಂದು. ಸೊ ಮಾರ್ನಿಂಗ್ ಎಲ್ಲ ಬಂದಿದ್ವಿ ಅಂತ ಅಂದರೆ ತುಂಬ ಪ್ರಾಡಕ್ಟ್ಸ್ಗಳು ಆಫರಲ್ಲೆಲ್ಲ ಸಿಗ್ತಿತ್ತು ಅನಿಸುತ್ತೆ. ಬಟ್ ನನಗೆ ಯಾವುದೂ ಐಟಮ್ ತೊಗೊಬೇಕು ಅಂತ ಏನೂ ಇರಲಿಲ್ಲ. ಸೊ ಅದಕ್ಕೆ ನಾನು ಈವ್ನಿಂಗೇ ಹೋಗೋಣ, ಆರಾಮಾಗಿ ಕಾಮಾಗಿ ಹೋಗಿ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈವ್ನಿಂಗೇ ಬಂದೆ. ಸೊ ಈವೆಂಟ್ ವಾಸ್ ಗುಡ್. ಮ್ಯೂಸಿಕ್ಕು ಚೆನ್ನಾಗಿತ್ತು. ತುಂಬ ಬೈಕರ್ಸ್ನ ಮೀಟ್ ಮಾಡಿದೆ.
ಸೊ ತುಂಬ ಖುಷಿ ಅನ್ನಿಸ್ತು. ಇಟ್ ವಾಸ್ ಮೈ ಫಸ್ಟ್ ಈವೆಂಟ್. ಸೊ ನೆಕ್ಸ್ಟ್ ಇಯರ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಆಮೇಲೆ ನನ್ನ ಡ್ರೀಮ್ ಬೈಕ್ ಜೊತೆ ಫೋಟೋ ಕೂಡ ಸಿಕ್ತು. ಸೊ ಯಾವಾಗ ತೊಗೊತೀನೋ ಗೊತ್ತಿಲ್ಲ, ಬಟ್ ಫೋಟೋ ಮಾತ್ರ ತೊಗೊಂಬಂದೆ ಇವಾಗ. ಲೆಟ್ಸ್ ಹೋಪ್ ನಥಿಂಗ್ ಈಸ್ ಇಂಪಾಸಿಬಲ್. ಕಲರ್ ಕ್ರೇಜಿ ಆಗಿದೆ ಅಲ್ಲ. ನೀನು ನನ್ನ ಜೊತೆನೆ ಬರೋಣ. ಯಾಕೆ ಸ್ಮೆಲ್ಲಕ್ಕೆ ಹೋಗ್ತಿದ್ದಾನೆ? ಈ ರೇಂಜಿಗೆ ಮೇಲೂ ಕೊಡಿಸ್ತಾರ ಗುರು ಆ ಬೈಕ್ ಇಟ್ಕೊಂಡು. ನೋಡ್ರಿ ನಂದ್ರಲ್ಲೇ ನಾನು ಹೆಂಗೆ ಹೋಗ್ತಿದ್ದೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮತ್ತೆ ಸಿಗುವ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್ ಬಾಯ್, ಸೈನಿಂಗ್ ಆಫ್.